ಅಕ್ಷರಶಃ ಮನುಷ್ಯನನ್ನ ಒಂದು ರೀತಿಯ ಸ್ಪೇರ್ ಪಾರ್ಟ್ಸ್ ತರ ಅವರು ಟ್ರೀಟ್ ಮಾಡ್ತಾ ಇರುವಂತದ್ದು. ಯಾರೋ ಅರಬ್ ಶೇಖ್ ಅಥವಾ ಅಮೆರಿಕದ ಶ್ರೀಮಂತನಿಗೆ ಲಿವರ್ ಬೇಕು ಅಂತಂದ್ರೆ ಅವನ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗುವಂತ ಫಾಲೂನ್ ಗಾಂಗ್ ಕೈದಿಯನ್ನ ಹುಡುಕಿ ಅವನನ್ನ ಮರ್ಡರ್ ಮಾಡಿ ಲಿವರ್ ಅನ್ನ ಕಿತ್ತು ಪಾರ್ಸಲ್ ಮಾಡ್ತಾ ಇದ್ರು. ಒಂದು ಇಡೀ ಜನಾಂಗವನ್ನೇ ಭೂಮಿ ಮೇಲಿಂದ ಅಳಿಸಾಕುವಂತಹ ಒಂದು ರಾಕ್ಷಸಿ ಪ್ರವೃತ್ತಿ ಇದೆಯಲ್ಲ, ಅದು ಮನುಷ್ಯನ ಇತಿಹಾಸದಲ್ಲೇ ಅತಿ ದೊಡ್ಡ ಟ್ರಾಜಡಿ ಅಂತ ಹೇಳ್ಬೋದು. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಲ್ಲೂರು. ಸ್ನೇಹಿತರೆ, ಈ ಒಂದು ಎಪಿಸೋಡ್ ಅಲ್ಲಿ ನಿಮಗೆ ಒಂದು ಥ್ರಿಲ್ಲರ್ ಮತ್ತೆ ನಿಮ್ಗೆ ಅಷ್ಟೇನೆ ಭಯ ಹುಟ್ಟಿಸುವಂಥದ್ದು ಆ ರೀತಿಯಾದಂಥ ಒಂದು ಕಂಟೆಂಟ್ ಇದು. ಅಂಥದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಂದು ರೀತಿ ಥ್ರಿಲ್ಲರ್, ಹಾರರ್ ಅನ್ಬೋದು ಅಥವಾ ಒಂದು ಕ್ರೈಮ್ ಅನ್ಬೋದು, ಆ ರೀತಿಯಾದಂಥ ಸ್ಟೋರಿ. ದಯವಿಟ್ಟು ಎಲ್ಲೂ ಸಹ ಸ್ಕಿಪ್ ಮಾಡದೆ ಈ ಒಂದು ಪೂರ್ತಿ ಎಪಿಸೋಡನ್ನು ನೋಡ್ತಾ ಬನ್ನಿ. ನೀವೊಂದು ಜಸ್ಟ್ ಹಾಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಊಹೆಯನ್ನು ಮಾಡ್ಕೊಳ್ಳಿ. ನೀವು ನಿಮ್ಮ ಪಾಡಿಗೆ ಬೈಕಲ್ಲಿ ಹೋಗ್ತಿದ್ದಾಗ ಯಾವುದೋ ಒಂದು ಸಿಗ್ನಲಲ್ಲಿ ನಿಂತಿರ್ತೀರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ನಿಮಗೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಬಂದು ನಿಮ್ಗೊಂದು ಪಾಂಪ್ಲೆಟನ್ನು ಕೊಡ್ತಾರೆ, ಒಂದು ಕರಪತ್ರವನ್ನು ಕೊಡ್ತಾರೆ. ನೀವು ಕ್ಯಾಶುವಲ್ ಆಗಿ ಅದನ್ನು ಓದ್ತಾ ಇರ್ತೀರಿ. ಅಂದ್ರೆ ಅದರಲ್ಲಿ ಒಂದು ಸ್ಟಾಪ್ ಆರ್ಗನ್ ಹಾರ್ವೆಸ್ಟಿಂಗ್ ಅನ್ನುವಂಥ ಒಂದು ಪದವನ್ನು, ಒಂದು ಸೆಂಟೆನ್ಸನ್ನು ನೋಡ್ತೀರಿ. ಅಂದರೆ ಮನುಷ್ಯನ ಅಂಗಾಂಗಗಳನ್ನು ಕೀಳೋದನ್ನ ನಿಲ್ಲಿಸಿ ಅಂತ ಅದರ ಅರ್ಥ. ನಮಗೆಲ್ಲ ಆರ್ಗನ್ ಡೊನೇಷನ್ ಅಂದ್ರೆ ಏನು ಅನ್ನುವಂಥದ್ದು ಎಲ್ರಿಗೂ ಸಹ ಗೊತ್ತಿದೆ. ಯಾರ್ದಾದ್ರು ಒಂದು ಬ್ರೈನ್ ಡೆಡ್ ಆದಾಗ ಅವರ ಒಂದು ಫ್ಯಾಮಿಲಿ ಅವರು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಕಿಡ್ನಿ, ಹಾರ್ಟ್, ಈ ರೀತಿಯಾದಂಥ ಒಂದು ಆರ್ಗಾನ್ಗಳನ್ನ, ಬಾಡಿಯಲ್ಲಿ ಇರತಕ್ಕಂಥ ಆರ್ಗಾನ್ಗಳನ್ನ ಡೊನೇಟ್ ಮಾಡ್ತಾರೆ. ಆದರೆ ಆರ್ಗನ್ ಹಾರ್ವೆಸ್ಟಿಂಗ್ ಅಂತಂದ್ರೆ ಏನು? ಇದೇ ಕ್ಯೂರಿಯಾಸಿಟಿಯಿಂದ ಆ ಒಂದು ಪಾಂಪ್ಲೆಟ್ ಒಳಗಡೆ ಏನಾದರೂ ಓದಿದ್ರೆ, ನಿಮಗೆ ಸಿಕ್ಕಂಥ ಪಾಂಪ್ಲೆಟ್ ಒಳಗಡೆ ಓದ್ತಾ ಹೋದ್ರೆ ಅಲ್ಲಿರುವಂಥ ಮ್ಯಾಟರ್ ನಿಮ್ಮ ನಿದ್ದೆಯನ್ನು ಕೆಡಿಸ್ಬಿಡುತ್ತೆ. ಅದು ಯಾವುದೋ ಒಂದು ಹಾರರ್ ಸಿನಿಮಾದ ಸ್ಟೋರಿ ಅಲ್ಲ, ಬದಲಿಗೆ ಇವತ್ತಿಗೂ ಕೂಡ ನಮ್ಮ ಪಕ್ಕದ ದೇಶ ಚೀನಾದಲ್ಲಿ ನಡೀತಾ ಇರುವಂತಹ ಒಂದು ಹಸಿ ಬಿಸಿ ಸತ್ಯದ ಸಂಗತಿ. ಈ ಚೀನಾದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಅಲ್ಲಿ ಯಾರಿಗಾದ್ರೂ ಕಿಡ್ನಿನೋ ಅಥವಾ ಲಿವರೋ ಅಥವಾ ಹಾರ್ಟ್ ಬೇಕು ಅಂತಂದ್ರೆ ವಾರಗಟ್ಲೆ ಕಾಯ ಹೋಗಿಲ್ಲ, ದುಡ್ಡು ಕೊಟ್ರೆ ಸಾಕು ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಆ ಒಂದು ಅಂಗಾಂಗ ಏನಿದೆ, ಒಂದು ಪಾರ್ಟ್ ಏನಿದೆ, ಅದು ರೆಡಿ ಆಗುತ್ತೆ. ಇದು ಜಸ್ಟ್ ವಿತಿನ್ 2-3 ದಿನಗಳಲ್ಲೇ ರೆಡಿ ಆಗುತ್ತೆ. ಅಮೆರಿಕ, ಇಂಡಿಯಾದಂತಹ ದೇಶಗಳ, ನಮ್ಮ ದೇಶಗಳಲ್ಲಿ ಕನಿಷ್ಠ ಪಕ್ಷ ಒಂದು ಕಿಡ್ನಿ ಬೇಕು ಅಂದ್ರೆ ಕನಿಷ್ಠ ಅಂದ್ರೆ 2-3 ವರ್ಷ ವೇಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕಾಗುತ್ತೆ. ಆದ್ರೆ ಚೀನಾದಲ್ಲಿ ಬರೀ 2 ವಾರಗಳಲ್ಲಿ, ಕೆಲವೇ ದಿನಗಳಲ್ಲಿ ಫ್ರೆಶ್ ಆಗಿರತಕ್ಕಂಥ ಒಂದು ಕಿಡ್ನಿ ನಿಮಗೆ ಸಿಗುತ್ತೆ. ಈ ಮ್ಯಾಜಿಕ್ ಇಂದಿರುವಂತಹ ಸತ್ಯ ಇದೆಯಲ್ಲ, ಅದು ಬಹಳ ಕ್ರೂರವಾಗಿರತಕ್ಕಂಥ ಒಂದು ಕ್ರೈಮ್ ಸ್ಟೋರಿ ಅಂತಾನೆ ಹೇಳ್ಬೋದು. ಅಲ್ಲಿನ ಸರ್ಕಾರನೇ ಜೈಲಲ್ಲಿರುವಂಥ ಕೈದಿಗಳನ್ನ, ಅದರಲ್ಲೂ ಸಹ ವಿಶೇಷವಾಗಿ ಫಾಲೂನ್ ಗಾಂಗ್ ಅಂತ ಏನ್ ಕರಿತೀವಿ, ಆ ರೀತಿಯ ಆಧ್ಯಾತ್ಮಿಕವಾದಂಥ ಒಂದು ಗುಂಪಿಗೆ ಸೇರಿದಂತಹ ಜನರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಂದು ಅವರ ಬಾಡಿಯಿಂದ ಪಾರ್ಟ್ಗಳನ್ನ ಕಿತ್ತು ಮಾರ್ತಾ ಇದ್ದಾರೆ. ಅಕ್ಷರಶಃ ಮನುಷ್ಯನನ್ನ ಒಂದು ರೀತಿಯ ಸ್ಪೇರ್ ಪಾರ್ಟ್ಸ್ ತರ ಅವರು ಟ್ರೀಟ್ ಮಾಡ್ತಾ ಇರುವಂಥದ್ದು. ಇದನ್ನ ಕೇಳಿದ್ರೆ ಎಂಥವ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗುತ್ತೆ, ಮತ್ತೆ ರಕ್ತ ಸಹ ಕುದಿಯುವಂತ ಒಂದು ಪರಿಸ್ಥಿತಿಗೆ ಹೋಗಿ ತಲುಪ್ತಾರೆ. ಆದರೆ ಒಂದು ದೇಶ ತನ್ನದೇ ಪ್ರಜೆಗಳನ್ನ ಇಷ್ಟೊಂದು ರಾಕ್ಷಸರ ರೀತಿ ವರ್ತಿಸ್ತಾ ಅವರನ್ನು ರಾಕ್ಷಸರ ತರ ನೋಡೋಕೆ ಹೇಗೆ ಸಾಧ್ಯ? ಸ್ನೇಹಿತರೆ, ಈ ಕ್ರೌರ್ಯ ನಮಗೆ ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಾವು 1992ರ ಚೀನಾವನ್ನ ನೋಡ್ಬೇಕಾಗತ್ತೆ. ಆ ಟೈಮಲ್ಲಿ ಫಾಲೂನ್ ಗಾಂಗ್ ಅನ್ನುವಂಥದ್ದು ಒಂದು ಹೊಸ ಟ್ರೆಂಡ್ ಶುರುವಾಗುತ್ತೆ. ಇದು ಯಾವುದೇ ಉಗ್ರ ಸಂಘಟನೆ ಅಲ್ಲ, ಇದೊಂದು ಸಿಂಪಲ್ ಆಗಿ ಧ್ಯಾನ ಮತ್ತೆ ಯೋಗದ ಒಂದು ಪದ್ಧತಿ, ಒಂದು ಧ್ಯಾನ ಯೋಗವನ್ನ ಕಲಿಸ್ಕೊಡುವಂತ ಒಂದು ಟೀಮ್. ಅದು ಸತ್ಯ, ಕರುಣೆ, ಸಹನೆ, ಇದು ಅವರ ಒಂದು ಮೂಲ ತಂತ್ರ. ಬೆಳಗ್ಗೆದ್ದು ಪಾರ್ಕಲ್ಲಿ ಸೇರಿ ಎಲ್ಲರ ಜೊತೆಗೂ ಒಂದು ರೀತಿ ಯೋಗ, ಧ್ಯಾನ ಮಾಡ್ತಾ ಇವರು ತಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಜಸ್ಟ್ 7 ವರ್ಷಗಳಲ್ಲಿ, ಅಂದ್ರೆ 1999ರ ಹೊತ್ತಿಗೆ ಈ ಫಾಲೂನ್ ಗಾಂಗ್ ಫಾಲೋವರ್ಸ್ ಏನಿದ್ದಾರೆ, ಅದು ಅವರ ಒಂದು ಸಂಖ್ಯೆ ಏನಿದೆ 70-100 ಮಿಲಿಯನ್, ಅಂದ್ರೆ 7-10 ಕೋಟಿ ಅಷ್ಟರ ಮಟ್ಟಿಗೆ ಅವರ ಒಂದು ಜನಸಂಖ್ಯೆ ಅನ್ನುವಂಥದ್ದು ಬೆಳೆಯುತ್ತೆ. ಈ ನಂಬರ್ ಏನಿದೆ ಚೀನಾವನ್ನ ಆಳ್ತಾ ಇದ್ದಂತಹ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ಗಳ ನಿದ್ದೆಯನ್ನ ಕೆಡಿಸುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಟೈಮಲ್ಲಿ ಸ್ವತಃ ಆಡಳಿತ ಪಕ್ಷದ ಸದಸ್ಯರ ಸಂಖ್ಯೆಗಿಂತಲೂ ಈ ಒಂದು ಫಾಲೂನ್ ಗಾಂಗ್ ಅನ್ನುವಂಥವರ ಒಂದು ಫಾಲೋವರ್ಸ್ ಏನಿದ್ರು ಅವರ ಸಂಖ್ಯೆ ಅತಿ ಹೆಚ್ಚಾಗಿ ಇತ್ತು ಅನ್ನುವಂಥದ್ದು. ಸರ್ವಾಧಿಕಾರಿಗಳಿಗೆ ಯಾವಾಗಲೂ ಸಹ ಒಂದು ಭಯ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ತಮಗಿಂತ ದೊಡ್ಡದಾದಂತಹ, ತಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರುವಂತ ಯಾವುದೇ ಗುಂಪನ್ನ ಅವರು ಸಹಿಸೋದಿಲ್ಲ. ಅಂದಿನ ಚೀನಾ ಪ್ರೆಸಿಡೆಂಟ್ ಜಿಯಾಂಗ್ ಜಮೀನ್ ಅನ್ನುವಂಥ ವ್ಯಕ್ತಿಗೆ ಈ ಫಾಲೂನ್ ಗಾಂಗ್ ತನ್ನ ಪವರ್ಗೆ ಎಲ್ಲಿ ಕುತ್ತು ತರುತ್ತೋ ಅನ್ನುವಂಥದ್ದು ಒಂದು ಇನ್ಸೆಕ್ಯೂರಿಟಿ ಅನ್ನುವಂಥದ್ದು ಆತನಿಗೆ ಶುರುವಾಗುತ್ತೆ. ತಕ್ಷಣ 1999ರ ಜುಲೈನಲ್ಲಿ ಫಾಲೂನ್ ಗಾಂಗ್ ಅನ್ನ ಒಂದು
ದುಷ್ಟಪಂಥ ಎವಿಲ್ ಕಲ್ಟ್ ಅಂತ ಡಿಕ್ಲೇರ್ ಅನ್ನ ಮಾಡ್ತಾರೆ. ಯಾರು ಪಾರ್ಕ್ನಲ್ಲಿ ಧ್ಯಾನ ಮಾಡ್ತಾ ಇದ್ರು ಅವರನ್ನೆಲ್ಲ ಕ್ರಿಮಿನಲ್ಗಳ ಥರ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡಿ ಅಸಲಿ ನರಕ ಅನ್ನುವಂಥದ್ದು. ಜೈಲಿಗೆ ಹೋದಂತಹ ಲಕ್ಷಾಂತರ ಜನರ ಬ್ಲಡ್ ಟೆಸ್ಟ್, DNA ಟೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಯಾಕೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ತದನಂತರದಲ್ಲಿ ಗೊತ್ತಾಗ್ತಾ ಬರುತ್ತೆ, ಇವರೆಲ್ಲರ ಒಂದು ಡೇಟಾ ಬೇಸ್ ಕ್ರಿಯೇಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಒಂದು ಆರ್ಗನ್ ಬಜಾರನ್ನು ಓಪನ್ ಮಾಡಿದ್ದು ಅಂತ. ಯಾರೋ ಅರಬ್ ಶೇಖ್ ಅಥವಾ ಅಮೆರಿಕದ ಶ್ರೀಮಂತನಿಗೆ ಲಿವರ್ ಬೇಕು ಅಂತಂದರೆ ಅವನ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗುವಂಥ ಫಾಲೂನ್ ಗಾಂಗ್ ಕೈದಿಯನ್ನು ಹುಡುಕಿ ಅವನನ್ನು ಮರ್ಡರ್ ಮಾಡಿ ಲಿವರನ್ನು ಕಿತ್ತು ಪಾರ್ಸಲ್ ಮಾಡ್ತಾ ಇದ್ರು. ಎಂಥ ಕ್ರೌರ್ಯ ಅಂತ ಅನ್ಸುತ್ತೆ ಅಂದರೆ ಇದು ಯಾವುದೇ ಜಿನೋಸೈಡ್ ಅಥವಾ ಒಂದು ಹತ್ಯಾಕಾಂಡಕ್ಕೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಇದೆಲ್ಲ ಕೇಳುವಂಥ ಟೈಮಲ್ಲಿ ನಮ್ಮ ತಲೆಯಲ್ಲೂ ಕೂಡ ಒಂದು ಪ್ರಶ್ನೆ ಅನ್ನುವಂಥದ್ದು ಮೂಡಬಹುದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಇಷ್ಟೊಂದು ಹೇಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ಸ್ನೇಹಿತರೆ, ಮನುಷ್ಯ ಹುಟ್ಟುವಾಗ ಯಾರನ್ನು ಸಹ ದ್ವೇಷ ಮಾಡುವ ಮಟ್ಟಕ್ಕೆ ಅವನು ಹುಟ್ಟುತ್ತಾನೆ ಬರೋದಿಲ್ಲ. ದ್ವೇಷ ಅನ್ನುವಂಥದ್ದೇನಿದೆ ಅದು ಸಿಸ್ಟಮೆಟಿಕ್ ಆಗಿ ನಮ್ಮ ತಲೆಗೆ ತುಂಬುವಂಥ ಒಂದು ಸಾಫ್ಟ್ವೇರ್. ಸೈಕಾಲಜಿ ಪ್ರಕಾರ ಮನುಷ್ಯನ ಮೆದುಳಿನಲ್ಲಿ ಅಮಿಗ್ಡಾಲಾ ಅಂತ ಒಂದು ಪಾರ್ಟ್ ಅನ್ನುವಂಥದ್ದು ಇರುತ್ತೆ. ಇದು ನಮ್ಮ ಭಯ ಮತ್ತು ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಮಗೆ ಅಪರಿಚಿತರನ್ನು ಕಂಡಾಗ ಅಥವಾ ನಮ್ಮ ಸೇಫ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ದಾಗ ಈ ಅಮಿಗ್ಡಾಲಾ ಅಲರ್ಟ್ ಆಗುತ್ತೆ. ಪ್ರಾಚೀನ ಕಾಲದಲ್ಲಿ ನೋಡೋದಾದರೆ ಈ ಆದಿಮಾನವರು ಅವರ ಗುಂಪುಗಳಲ್ಲಿ ಬದುಕ್ತಾ ಇದ್ರು. ನಮ್ಮ ಗುಂಪಿನವರು ಅಂದರೆ ಭಾಳಷ್ಟು ಪ್ರೀತಿ, ಬೇರೆ ಗುಂಪಿನವರು ಅಂತಂದರೆ ಅವರು ನಮ್ಮ ಊಟ ಕಸಿಯೋಕ್ಕೆ ಬರ್ತಾರೆ, ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ ಅನ್ನುವಂಥದ್ದು ಒಂದು ಭಯ ಇರ್ತಾ ಇತ್ತು. ಇವತ್ತಿನ ಪಾಲಿಟಿಷಿಯನ್ಸ್ ಮತ್ತು ಡಿಕ್ಟೇಟರ್ಸ್ ಪ್ಲೇ ಮಾಡುವಂಥದ್ದು ಕೂಡ ಇದೇ ರೀತಿಯ ಒಂದು ಭಯದ ಒಂದು ಗೇಮ್ ಪ್ಲೇಯನ್ನು ಮಾಡ್ತಾರೆ. ಭಯದ ಜೊತೆ ಒಂದು ಗೇಮ್ ಪ್ಲೇಯನ್ನು ಮಾಡ್ತಾರೆ. ಅವರು ಜನರ ತಲೆಯಲ್ಲಿ ಒಂದು ನರೇಟಿವನ್ನು ಸೆಟ್ ಮಾಡ್ತಾ ಹೋಗ್ತಾರೆ. ನೋಡಿ, ಅವರಿಂದ ನಮ್ಮ ಧರ್ಮಕ್ಕೆ ಪ್ರಾಬ್ಲಮ್ ಇದೆ, ಅವರಿಂದ ನಮ್ಮ ದೇಶದ ಆರ್ಥಿಕತೆ ಹಾಳಾಗ್ತಿದೆ, ಅವರು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾರೆ ಅಂತ ಸುಳ್ಳುಗಳನ್ನೇ ನೂರಾರು ಸಲ ಹೇಳ್ತಾರೆ. ಇದನ್ನೇ ಬ್ರೈನ್ ವಾಶ್ ಅನ್ನುವಂಥದ್ದು. ಯಾವಾಗ ಒಂದು ಗುಂಪಿನ ಮೇಲೆ ನಮಗೆ ಸಿಕ್ಕಾಪಟ್ಟೆ ಭಯ ಮತ್ತು ದ್ವೇಷ ಅನ್ನುವಂಥದ್ದು ಹುಟ್ಟುತ್ತೋ ಆಗ ನಾವು ಅವರನ್ನು ಮನುಷ್ಯರು ಅಂತ ನೋಡೋದನ್ನೇ ಬಿಟ್ಟುಬಿಡ್ತೀವಿ, ಮರ್ತು ಬಿಡ್ತೀವಿ. ಚೀನಾದಲ್ಲಿ ಫಾಲೂನ್ ಗಾಂಗ್ ಫಾಲೋವರ್ಸ್ ಬಗ್ಗೆ ಕೂಡ ಇದೇ ರೀತಿಯ ಒಂದು ಸುಳ್ಳುಗಳನ್ನು ಹಬ್ಬಿಸ್ತಾರೆ. ಅವರನ್ನು ದೇಶದ್ರೋಹಿಗಳು, ಸಮಾಜಕ್ಕೆ ಕಳಂಕ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ಅವರನ್ನು ಕೊಂದು ಬಾಡಿ ಪಾರ್ಟ್ಗಳನ್ನು ಮಾಡ್ತಾ ಇದ್ರು. ಅಲ್ಲಿನ ಸಾಮಾನ್ಯ ಜನರಿಗೆ ಇದು ದೊಡ್ಡ ಅಪರಾಧ ಅಂತ ಅನ್ನಿಸ್ಲೇ ಇಲ್ಲ. ದ್ವೇಷದ ಬಗ್ಗೆ ಮಾತನಾಡುವಾಗ ನಾವು ಇತಿಹಾಸ ಕಂಡಂತಹ ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆಯನ್ನು ಮರೆಯುವಾಗಿಲ್ಲ. ಅದೇ ದಿ ಹೋಲೋಕಾಸ್ಟ್. 2ನೇ ಮಹಾಯುದ್ಧದ ಒಂದು ಟೈಮಲ್ಲಿ ನಾಜಿಗಳನ್ನು ಸುಮಾರು 60 ಲಕ್ಷ ಯಹೂದಿಗಳನ್ನು ಗ್ಯಾಸ್ ಚೇಂಬರ್ಗೆ ಹಾಕಿ ಉಸಿರುಗಟ್ಟಿ ಸಾಯುವಂತೆ ಮಾಡ್ತಾರೆ, ಸಾಯಿಸ್ತಾರೆ. ಯಾಕೆ ಹಿಟ್ಲರ್ಗೆ ಈ ಒಂದು ಯಹೂದಿಗಳ ಮೇಲೆ ಅಷ್ಟೊಂದು ದ್ವೇಷ ಯಾಕಿತ್ತು? ಹಿಟ್ಲರ್ ಏಕದಮ್ ಬಂದು ಎಲ್ಲರನ್ನೂ ಸಾಯಿಸಲಿಲ್ಲ. ಅದಕ್ಕೂ ಮುಂಚೆ ಅವನು ಜರ್ಮನ್ನ ಜನರ ಒಂದು ಮೈಂಡ್ ಏನಿದೆ ಆ ಮೈಂಡ್ ಜೊತೆ ಆಟ ಆಡ್ತಿದ್ದ. 1ನೇ ಮಹಾಯುದ್ಧದಲ್ಲಿ ಜರ್ಮನ್ ಸೋತಾಗ ಮತ್ತೆ 1929ರ ಒಂದು ಎಕನಾಮಿಕ್ ಕ್ರೈಸಿಸ್ ಏನಿತ್ತು, ಆ ಒಂದು ಕ್ರೈಸಿಸ್ ಬಂದಾಗ ಜರ್ಮನಿಯ ಜನರ ಊಟಕ್ಕೂ ಪರದಾಡುವಂಥ ಒಂದು ಸ್ಥಿತಿ ಇತ್ತು. ಜನ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು. ಆಗ ಎಂಟ್ರಿ ಕೊಟ್ಟಿದ್ದ ಈ ಹಿಟ್ಲರ್. ಆತ ಜರ್ಮನಿಯ ಆಗಿದ್ದಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಯಹೂದಿಗಳೇ ಕಾರಣ, ಎಲ್ಲ ಪ್ರಾಬ್ಲಮ್ಗಳಿಗೂ ಕೂಡ ಯಹೂದಿಗಳ ಕಾರಣ ಅಂತ ಅವರನ್ನು ಬಲಿಪಶು ಮಾಡ್ದ. ಯಹೂದಿಗಳನ್ನು ಸೋಷಿಯಲ್ ಡಾರ್ವಿನಿಸಮ್ ಅನ್ನುವಂಥ ಫೇಕ್ ಸೈನ್ಸ್ ಯೂಸ್ ಮಾಡಿ ನಾವೆಲ್ಲ ಆರ್ಯನ್ಸ್, ನಾವು ಜಗತ್ತಿನ ನಂಬರ್ 1 ರೇಸ್, ಈ ಯಹೂದಿಗಳು ವೈರಸ್ ಇದ್ದಾಗೆ ಇವರನ್ನು ಕ್ಲೀನ್ ಮಾಡಲೇಬೇಕು ಅಂತ ಜನರ ತಲೆಗೆ ತುಂಬುತ್ತಾನೆ. ಯಹೂದಿಗಳನ್ನು ಇಲಿಗಳಿಗೆ, ಹುಳುಗಳಿಗೆ ಕಂಪೇರ್ ಮಾಡ್ತಾರೆ ಅಲ್ಲಿನ ಜನ. ಇದನ್ನು ಅಮಾನವೀಕರಣ ಅಂತ ಹೇಳ್ಬೋದು. ಅಂದರೆ ಅವರನ್ನು ಮನುಷ್ಯರು ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ನಾವೆಲ್ಲ ಮನೆಯಲ್ಲಿ ಜಿರಳೆ, ಸೊಳ್ಳೆಗಳನ್ನು ನೋಡಿದಾಗ ನಮಗೆ ಪಾಪ ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಇಲ್ಲ ತಾನೆ. ಯಾಕೆಂದರೆ ಅದೊಂದು ಕೀಟ ಅಂತ ನಮ್ಮ ಮೈಂಡ್ ಮೊದಲೇ ಫಿಕ್ಸ್ ಆಗಿರುತ್ತೆ. ಅದೇ ಸೈಕಾಲಜಿಯನ್ನು ಹಿಟ್ಲರ್ ಯೂಸ್ ಮಾಡ್ತಾನೆ. ಯಹೂದಿಗಳನ್ನು ಕೀಟಗಳು ಅಂತ ಬಿಂಬಿಸಿ ಅವರನ್ನು ಸಾಯಿಸುವಾಗ ಜರ್ಮನ್ ಸೈನಿಕರಿಗೆ ಯಾವುದೇ ರೀತಿಯ ಗಿಲ್ಟ್ ಫೀಲ್ ಆಗದೇ ಇರೋ ರೀತಿ ನೋಡ್ಕೊಳ್ತಾನೆ. ಒಂದು ಇಡೀ ಜನಾಂಗವನ್ನೇ ಭೂಮಿ ಮೇಲಿಂದ ಅಳಿಸಾಕುವಂತಹ ಒಂದು ರಾಕ್ಷಸಿ ಪ್ರವೃತ್ತಿ ಇದೆಯಲ್ಲ, ಅದು ಮನುಷ್ಯನ ಇತಿಹಾಸದಲ್ಲೇ ಅತಿ ದೊಡ್ಡ ಟ್ರಾಜಡಿ ಅಂತ ಹೇಳ್ಬೋದು. ಯಾವುದೇ ದೇಶದಲ್ಲಿ ಹತ್ಯಾಕಾಂಡ ಅನ್ನುವಂಥದ್ದು ಒಂದು ಫೈನ್ ಡೇ ಬೆಳಗ್ಗೆ ಎದ್ದು ಶುರು ಮಾಡುವಂಥದ್ದಲ್ಲ. ಜೆನೋಸೈಡ್ಸ್ ವಾಚ್ ಸಂಸ್ಥೆಯ ಡಾಕ್ಟರ್ ಗ್ರೆಗರಿ ಸ್ಟ್ಯಾಂಟನ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಇದನ್ನು 10 ಸ್ಟೆಪ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ಇದನ್ನು ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಳ್ಳಿ, ಯಾಕೆಂದರೆ ಇವತ್ತಿನ ಜಗತ್ತಿನಲ್ಲೂ ಕೂಡ ಇದು ನಡೀತಾ ಇದೆ. ಸ್ಟೆಪ್ 1 ಮತ್ತು 2 ಅಂತ ನೋಡೋದಾದರೆ ಕ್ಲಾಸಿಫಿಕೇಷನ್ ಮತ್ತು
ಸಿಂಬಲೈಸೇಷನ್, ಅಂದರೆ ಏನು, ಸಮಾಜವನ್ನು ನಾವು ಮತ್ತು ಅವರು ಅಂತ ಡಿವೈಡ್ ಮಾಡುವಂಥದ್ದು, ಅವರಿಗೆ ಸ್ಪೆಷಲ್ ಬ್ಯಾಡ್ಜ್ ಅಥವಾ ಒಂದು ಬಟ್ಟೆ ಹಾಕಿ ಗುರುತಿಸುವಂಥದ್ದು. ಮತ್ತು ಸ್ಟೆಪ್ 2 ಮತ್ತು 3 ಡಿಸ್ಕ್ರಿಮಿನೇಷನ್ ಮತ್ತು ಡಿಹ್ಯೂಮನೈಸೇಷನ್, ಅವರ ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡೋದು, ಮತ್ತು ಅವರನ್ನು ಪ್ರಾಣಿಗಳಿಗೆ ಅಥವಾ ಕಾಯಿಲೆಗಳಿಗೆ ಕಂಪೇರ್ ಮಾಡುವಂಥ ಕೆಲಸವನ್ನು ಮಾಡೋದು. ಮತ್ತು ಸ್ಟೆಪ್ 5 and 6 ಆರ್ಗನೈಸೇಷನ್ ಮತ್ತು ಪೋಲರೈಸೇಷನ್ ಅನ್ನುವಂಥದ್ದು, ಸರ್ಕಾರವೇ ಪೊಲೀಸ್ ಅಥವಾ ಮಿಲಿಟರಿ ಟ್ರೈನಿಂಗ್ ಕೊಟ್ಟು ದ್ವೇಷ ಭಾಷಣಗಳ ಮೂಲಕ ಜನರನ್ನು ಕಂಪ್ಲೀಟ್ ಆಗಿ ವಿಭಜನೆ ಮಾಡುವಂಥದ್ದು. ಸ್ಟೆಪ್ 7 and 8 ಪ್ರಿಪರೇಷನ್ಸ್ ಮತ್ತು ಪರ್ಸಿಕ್ಯೂಷನ್ ಅನ್ನುವಂಥದ್ದು, ಅವರನ್ನು ಜನಗಳನ್ನು ಒಂದು ಕಡೆ ಸೇರಿಸಿ ಜೈಲಿಗೂ ಅಥವಾ ಕ್ಯಾಂಪ್ಗಳಿಗೆ ಹಾಕುವಂಥದ್ದು, ಇವರಿಗೆ ಯಾರು ಆಗ್ತಿರಲ್ವೋ ಅಂಥ ಜನಗಳನ್ನು. ಸ್ಟೆಪ್ 9 ಎಕ್ಸ್ಟರ್ಮಿನೇಷನ್, ಅಂದರೆ ಫೈನಲ್ ಆಗಿ ಎಲ್ಲರನ್ನೂ ಸಹ ಸಾಮೂಹಿಕವಾಗಿ ಕೊಂದು ಹಾಕುವಂಥದ್ದು. ಮತ್ತು ಸ್ಟೆಪ್ 10 ಡಿನೈಯಲ್, ಇದೆಲ್ಲ ಆದಮೇಲೆ ನಾವೇನು ಮಾಡೇ ಇಲ್ಲ ಅಂತ ಹೇಳಿ ಸಾಕ್ಷ್ಯಗಳನ್ನು ನಾಶ ಮಾಡುವಂಥದ್ದು. ಚೀನಾದಲ್ಲಿ ಫಾಲುನ್ ಗಾಂಗ್ ಮತ್ತು ಉಯ್ಗರ್ ಮುಸ್ಲಿಮರ ಮೇಲೂ ಸಹ ಆಗ್ತಾ ಇರುವಂಥದ್ದು ಎಕ್ಸಾಕ್ಟಾಗಿ ಇದೇನೆ. 2019ರಲ್ಲಿ ಲಂಡನ್ನ ಚೀನಾ ಟ್ರಿಬ್ಯುನಲ್ ಇದು ಸತ್ಯ ಅಂತ ಪ್ರೂವ್ ಮಾಡಿದ್ರು. ಇಡೀ ಪ್ರಪಂಚ ಇವತ್ತಿಗೆ ಸೈಲೆಂಟ್ ಆಗಿದೆ. ಯಾಕೆಂದರೆ ಚೀನಾ ಇವತ್ತಿನ ಮಟ್ಟಿಗೆ ದೊಡ್ಡ ಸೂಪರ್ ಪವರ್ ಹೊಂದಿರುವಂಥ ಒಂದು ದೇಶ. ಎಕನಾಮಿಕ್ ಆಗಿ ಎಲ್ರಿಗೂ ಸಹ ಚೀನಾ ಬೇಕು. ಹಾಗಾಗಿ ಅವರ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಯಾರು ಸಹ ಪಿಟಿಕ್ ನಮ್ಮದೇ ಬಾಯಿ ಮುಚ್ಕೊಂಡಿದ್ದಾರೆ. ಸ್ನೇಹಿತರೆ, ಆ ಒಂದು ಕರಪತ್ರದಲ್ಲಿ ಸಿಕ್ಕಿದ್ದು ಬರೀ ಒಂದು ಇನ್ಫಾರ್ಮೇಷನ್ ಮಾತ್ರ ಅಲ್ಲ, ಅದು ನಮಗೆಲ್ಲ ಕೊಡ್ತಾ ಇರ್ತಕ್ಕಂಥ ಒಂದು ರೀತಿಯ ವಾರ್ನಿಂಗ್ ಅಂತಲೇ ಹೇಳ್ಬೋದು. ನಾವು ಇವತ್ತಿಗೆ 21ನೇ ಶತಮಾನದಲ್ಲಿ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಂಗಳ ಗ್ರಹಕ್ಕೆ ಹೋಗೋದ್ರ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡ್ತಿದ್ದೀವಿ. ಆದರೆ ಇನ್ನೊಂದು ಕಡೆ ಮನುಷ್ಯನನ್ನೇ ಕೊಂದು ಅವನ ಪಾರ್ಟ್ಸನ್ನು ಮಾರುವಂತಹ ರಕ್ತಸಿಕ್ತ ಬಿಸ್ನೆಸ್ ಅನ್ನುವಂಥದ್ದು ಇದೇ ಜಗತ್ತಲ್ಲಿ ನಡೀತಾ ಇದೆ. ಅಂದರೆ ನಾವೆಲ್ಲಿದ್ದೀವಿ ಅಂತ ನಾವೇ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇತಿಹಾಸ ನಮಗೆ ಕಲಿಸುವಂಥ ಪಾಠ ಒಂದೇ ಒಂದು, ದ್ವೇಷ ಯಾವತ್ತಿಗೂ ಸಹ ಯಾರಿಗೂ ಸಹ ಒಳ್ಳೆಯದನ್ನು ಮಾಡಿಲ್ಲ. ನಾವು ಯೂತ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಒಂದಷ್ಟು ಪ್ರತಿಯೊಂದು ಫೇಕ್ ನ್ಯೂಸ್ಗಳೇನಿದ್ದಾವೆ, ಹೇಟ್ ಸ್ಪೀಚ್ಗಳೇನಿದ್ದಾವೆ, ಅವುಗಳನ್ನು ಬ್ಲೈಂಡಾಗಿ ನಂಬೋದನ್ನು ನಾವು ಮೊದಲಿಗೆ ಬಿಡಬೇಕಾಗತ್ತೆ. ಯಾರೋ ಪೊಲಿಟಿಷಿಯನ್ಸ್ ತಮ್ಮ ಪವರ್ಗಾಗಿ ನಮ್ಮ ತಲೆಗೆ ದ್ವೇಷ ತುಂಬ್ತಾರೆ ಅಂತಂದರೆ ನಾವು ಅದನ್ನು ಕ್ವಶನ್ ಮಾಡಬೇಕಾಗತ್ತೆ. ಅದು ಎಲ್ಲೋ ಚೀನಾದಲ್ಲಿ ಆಗ್ತಾ ಇದೆ ನಮಗೇನು ಅಂತ ನಾವೇನಾದರೂ ಸುಮ್ಮನೆ ಇದ್ರಾಗಲ್ಲ. ಅಂಧಭಕ್ತಿಯ ಒಂದು ಕನ್ನಡಕ ಏನಿದೆ ಅದನ್ನು ತೆಗೆದು ನೋಡಿದ್ರೆ ನಮ್ಮ ದೇಶದಲ್ಲಿ ಇಂಥದ್ದು ಎಲ್ಲೆಲ್ಲಿ ಆಗ್ತಿದೆ ಅಂತ ಕಾಣಿಸೋದಕ್ಕೆ ಶುರುವಾಗತ್ತೆ. ಯಾಕೆ ಇಲ್ಲಿ ನಾವು ಮುಸ್ಲಿಮರನ್ನು 2ನೇ ದರ್ಜೆಯ ಮನುಷ್ಯರನ್ನಾಗಿ ನೋಡಲಾಗ್ತಾ ಇದೆ, ಯಾಕೆ ದಲಿತರ ಮೇಲೆ ದೌರ್ಜನ್ಯಗಳು ಅನ್ನುವಂಥದ್ದು ನಡೀತಾ ಇದ್ದಾವೆ ಅನ್ನೋದೆಲ್ಲವೂ ಸಹ ನಿಮಗೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲದಂತಹ ವ್ಯವಸ್ಥೆ ಎಲ್ಲೇ ಇದ್ದರೂ ಕೂಡ ಅದನ್ನು ನಾವು ವಿರೋಧಿಸಬೇಕಾಗತ್ತೆ. ನೆವರ್ ಅಗೈನ್ ಅಂದರೆ ಮತ್ತೆಂದು ಆಗದಿರಲಿ ಅಂತ ಹೋಲೋಕಾಸ್ಟ್ ಆದಂಥ ಒಂದು ಟೈಮಲ್ಲಿ ಎಂಟೈರ್ ಪ್ರಪಂಚ ಹೇಳಿತ್ತು. ಆದರೆ ಅದು ಚೀನಾದಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ ಈಗಿನ ಕ್ಷಣಕ್ಕೆ. ಭಾರತದಲ್ಲೂ ಕೂಡ ಈ ರೀತಿಯಾದಂಥ ಒಂದು ದ್ವೇಷ ಬಿತ್ತುವಂಥದ್ದು ಬಹಳಷ್ಟು ಕಾಲಗಳಿಂದ ನಡೀತಾ ಬರ್ತದೆ. ಈಗ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ, ಶುರುವಾಗಿದೆ ಅಂತಲೇ ಹೇಳ್ಬೋದು. ದ್ವೇಷವನ್ನು ಪ್ರೀತಿಯಿಂದ, ಸುಳ್ಳನ್ನು ಸತ್ಯದಿಂದ, ಕ್ರೌರ್ಯವನ್ನು ಮಾನವೀಯತೆಯಿಂದ ಮಾತ್ರನೇ ಗೆಲ್ಲೋದಕ್ಕೆ ಸಾಧ್ಯ. ಆಲೋಚನೆ ಮಾಡಿ, ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಓಪನ್ ಆಗಿ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ.